ಆಶ್ಚರ್ಯ, ಪರಮಾಶ್ಚರ್ಯ. ನನ್ನ ಹೆಸರು ಹೇಳಿಕೊಂಡು ನನ್ನ ಮನೆಗೆ ಬರಬೇಕಾದ್ರೆ ನನ್ನ ಅನುಮತಿ ಪಡೆಯುತ್ತಾರೆ. ಆದರೆ ಬಲರಾಮ ನನ್ನ ಅನುಮತಿ ಇಲ್ಲದೆ ನನ್ನ ಮನೆಗೆ ಬಂದು ಆ ನಾಗೇಶಿಯಿಂದ ನನ್ನ ಕಾಳಿಂಗನನ್ನು ಕೊಲ್ಲಿಸಿದ್ದಾನೆಂದರೆ ಇದೆಂತಹ ಆಶ್ಚರ್ಯ. ದೇಶಕ್ಕೊಬ್ಬ ಪ್ರಧಾನಿಯಾದರೆ ರಾಜ್ಯಕ್ಕೊಬ್ಬ ಮುಖ್ಯಮಂತ್ರಿ ಇರ್ತಾನೆ, ಜಿಲ್ಲಾಕ್ಕೊಬ್ಬ ಉಸ್ತುವಾರಿ ಮಂತ್ರಿ ಇದ್ದರೆ ಊರಿಗೊಬ್ಬ ನನ್ನಂತ ನ್ಯಾಯ ಹೇಳುವ ಧನಿ ಇರ್ತಾನೆ. ಆದರೆ ಈ ಪೊಲೀಸ್ ಗೌಡನೆಂಬ ಖಬರ್ ಇಲ್ಲದೆ ನನ್ನ ಮನೆಗೆ ಬಂದು ನನ್ನ ಕಾಳಿಂಗನನ್ನು ಕೊಲೆ ಮಾಡಿ ಹೋಗಿದ್ದಾನೆಂದರೆ ಬಾರೋ ಬಲರಾಮ, ನಿನ್ನನ್ನು ಕೊಲ್ಲಲು ರೆಡಿಯಾಗಿ ಬಂದು ನಿಂತಿದ್ದೇನೆ. ಎಲ್ಲಿದ್ದೀಯ? ಬೇಗ ಬಾ. ನೋಡ್ರಿ, ಅವನ ವಿಷಯ ನೀವೆಷ್ಟು ನಕ್ಕು ಕರೆಯಷ್ಟು ಸುಲಭ ಅಲ್ರಿ. ಅವನಿಗಾಗಿ ಎಲ್ಲರಿಗಿಂತ ಮಿಗಿಲಾಗಿ ಸೆಕೆಂಡ್ಗಿಂತ ಪ್ಲಾನ್ ಮಾಡಿ ಹೊಡಿಬೇಕು ಅವನನ್ನು. ಹಾಗಾದರೆ ಆ ಮಚ್ಚು ಹಿಡಿದು ಬರುವ ರೌಡಿ ರಂಗನನ್ನೇ ಕರೆಸಲೇ? ಇಲ್ಲ, ಬೆಲ್ಟ್ ಕಟ್ಟಿಕೊಂಡಿರುವ ಪೊಲೀಸ್ ಕಮಿಷನರನ್ನೇ ಹಣ ಕೊಟ್ಟು ಖರೀದಿ ಮಾಡಲೇ? ಇಲ್ಲ, ಆ ನನ್ನ ಸಾವಂತ ಗುರುವನ್ನೇ ಕರೆಯಿಸಿ ಅವರೆಲ್ಲರ ಬಾಯಿ ಮುಚ್ಚಿಸಲೇ? ಹೇಳು ಹೇಳು ಕರಿಯ, ಯಾವುದನ್ನು ಮಾಡಿದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಹೇಳು. ಇದೊಳ್ಳೆ ಸಮಯ ಗೌಡ್ರಿ, ನೀವು ನೆನೆಸುತ್ತಲೇ ನಿಮ್ಮ ಗುರುಗಳು ಈ ಕಡೆ ಬಂದ್ರೆ ನೋಡ್ರಿ. ಜೈ ಶಂಭು ಶಂಕರ ಜಟಾಜೂಟ, ತ್ರಿಶೂಲಧಾರ, ನಿನ್ನನ್ನು ನಂಬಿದ ಭಕ್ತರಿಗೆ ನೀನೇ ಆಧಾರ. ಜೈ ಗುರುದೇವ. ಗುರುದೇವ, ಅದ್ಯಾವ ಮಠದ ಮಠಾಧೀಶರೆಂದು ನನಗೆ ತಿಳಿಯಲಿಲ್ಲ, ಸ್ವಲ್ಪ ಬಿತ್ತರಿಸಿ ಹೇಳುವಿರಾ? ನಾನು ನಿಮ್ಮ ಗುರು ಆಚಾರ್ಯ ಮಠದ ಸಾಮಂತ ಗುರುದೇವರು, ಹೊಸ ಪಟ್ಟಾಧಿಕಾರಿಯನ್ನು ವಹಿಸಿಕೊಂಡ ಪಟ್ಟದ ದೇವರು ಭಕ್ತ. ಧನ್ಯೋಸ್ಮಿ ಗುರುದೇವ, ಧನ್ಯೋಸ್ಮಿ. ಈಗ ತಾನೇ ನಾನು ನಿನ್ನನ್ನು ನೆನಪಿಸಿಕೊಳ್ತಾ ಇದ್ದೆ. ರೋಗಿ ಬಯಸಿದ್ದು ಹಾಲ ಅನ್ನನೆ, ಡಾಕ್ಟರ್ ಸಲಹೆಯನ್ನು ಹಾಲ ಅನ್ನನೆ ಹಾಗೂ ಅನ್ನುವ ಹಾಗೆ ಈಗ ನನಗೆ ದರ್ಶನ ಮಾಡಿ ನಾನು ಪುನೀತನಾದೆ ಗುರುದೇವ, ನಾನು ಪುನೀತನಾದೆ. ಭಕ್ತ, ಇಂದಿನಿಂದ ನೀ ಬಯಸಿದ ಶ್ರೀ ಸಂಪತ್ತು ಎಲ್ಲವೂ ಹೊಳೆಯಂತೆ ಸುರಿದು ಹೊಳೆಯಂತೆ ಹರಿದು ಬರಲಿ. ನೀನ ಸುಖ ಸಿದ್ಧಿದಾಯಕ ಆಗಲಿ, ವಿಪತ್ತು ಆಪತ್ತು ನಿನ್ನಿಂದ ದೂರವಾಗಲಿ. ಆದರೆ ಗುರುದೇವ, ನೀವು ಮಾಡಿದ ಈ ವಾಣಿಯಲ್ಲಿ ಒಂದು ವಾಣಿ ಉಳಿಯಿತು. ಅದೇನೆಂದರೆ ಆ ನನ್ನ ವೈರಿ ನಾಶವಾಗಲೆಂದು ಮಾತ್ರ ಹೇಳಲಿಲ್ಲ, ಈಗ ನನಗೆ ಅದರ ಅವಶ್ಯಕತೆ ತುಂಬ ಇದೆ. ನೀನು ಎಷ್ಟು ಚಾಣಾಕ್ಷದೆ ಎಂದು ಕಂಡುಹಿಡಿಯೋಕ್ಕಾಗಿ ಅದೊಂದು ಪದ ಬಿಟ್ಟು ಆಶೀರ್ವದಿಸಿದೆ. ಆದರೆ ಎಂದು ಅರ್ಧಕ್ಕೆ ನಿಲ್ಲಿಸಬೇಡಿ ಗುರುದೇವ. ಆ ನನ್ನ ವೈರಿಯ ನಾಶವಾಗಲು ಯಾವ ಬಲೆ ಬೇಕಾದರೂ ನಾನು ತಂದುಕೊಡ್ತೀನಿ. ಆದರೆ ಆ ನನ್ನ ವೈರಿ ನಾಶವಾಗಲೇಬೇಕು. ಆ ನಿನ್ನೆಲ್ಲ ವೈರಿಗಳು ನಿರ್ನಾಮ ಆಗಬೇಕಾದರೆ ಗುರು ಶುಕ್ರಾಚಾರ್ಯರ ಕಥೆಯೊಂದನ್ನು ನೆನಪಿಸಿಕೋ. ಒಂದು ದಿನ ದೇವ ದಾನವರ ನಡುವೆ ಯುದ್ಧ ನಡೆಯುವಾಗ ಪರಮಾತ್ಮನು ಅಮೃತ ಬಿಡುವಾಗ ಶುಕ್ರಾಚಾರ್ಯರು ಅದರ ಬಾಯಿಗೆ ಅಡ್ಡ ಬಂದು ಕುಳಿತರು. ಆವಾಗ ಪರಮಾತ್ಮನು ಅವನ ಉಗುರಿನಿಂದ ತೂತಿಗೆ ಒತ್ತಿದಾಗ ಶುಕ್ರಾಚಾರ್ಯರ ಒಂದು ಕಣ್ಣು ಹೋಯಿತು. ಅದಕ್ಕಾಗಿ ನೀ ಇನ್ನುವರೆಗೆ ಮಾಡಿ ಶೌರ್ಯ, ಸಾಹಸ, ದುಷ್ಟತನ ಏನೇ ಇದ್ದರೂ ನನ್ನ ಮುಂದೆ ನಿಜ ಹೇಳಿ ಈ ನನ್ನ ಅಮೃತ ಕಲಸದಿಂದ ಬರುವ ಅಮೃತವನ್ನು ಹಿಡಿದು ಕುಡಿದು ಬಿಡು. ಬೇಗ ಬೇಗ ಹಾಕಿ ಗುರುದೇವ, ಅದೇನೆಂದು ಈಗಲೇ ಹೇಳಿಬಿಡಿ. ಹಾಗಾದರೆ ಅದನ್ನೆಲ್ಲ ಹೇಳುತ್ತಾ ಈ ಅಮೃತವನ್ನು ಕುಡಿ. ಗುರುದೇವ, ನಾನು ಮಾಡಿದ ಸತ್ಯವನ್ನು ಈಗಲೇ ನಿಮಗೆ ಎಲ್ಲವನ್ನು ಹೇಳಿಬಿಡ್ತೀನಿ. ನೀವು ಮಾತ್ರ ಅದರಿ ಅಲ್ಲಾಡಿ ಬೆದರಿ ಬೆಂಡಾಗದಿರಿ.
ಆ ನನ್ನ ದೊಡ್ಡಮ್ಮನ ಮಗ ಶಾಂತಗೌಡನನ್ನು ಆಸ್ತಿಗಾಗಿ ಕೊಲೆ ಮಾಡಿದವನು ನಾನೇ. ಆ ಶಾಂತಗೌಡನ ಹೆಂಡತಿ ಗಂಗಮ್ಮಳನ್ನು ಕೊಲೆ ಮಾಡಿದವನು ನಾನೇ. ಅಷ್ಟೇ ಏಕೆ, ಆ ರಾಮಲಿಂಗನ ಪುರುಷತ್ವವನ್ನೇ ನನ್ನ ಗೂಂಡಗಳಿಂದ ತೆಗೆಸಿದವನು ನಾನೇ. ಆ ಕಾಳಿಂಗನಿಂದ ಶಾಂತಮ್ಮಳ ಶೀಲ ಕೆಡಿಸಿ ತನ್ನಷ್ಟಕ್ಕೆ ತಾನೇನು ಹಾಕಿಕೊಂಡು ಸಾಯುವಂತೆ ಮಾಡಿದವನು ನಾನೇ. ಗುರುದೇವ, ಈಗ ನನಗೆ ಇನ್ನೊಬ್ಬನ ಅವಶ್ಯಕತೆ ಇದೆ. ಹಾ ಬಲರಾಮ, ಅವನೊಬ್ಬನು ಸತ್ತರೆ ಸಾಕು, ಇಡೀ ಆಸ್ತಿ ನನ್ನ ಕೈ ಸೇರುತ್ತದೆ. ಬೇಗ ಅವನು ಸಾಯುವಂತೆ ನನಗೆ ಆಶೀರ್ವಾದ ಮಾಡಿಬಿಡಿ. ಸಣ್ಣ ಭಕ್ತ, ಈ ನಿಮ್ಮ ಅಣ್ಣನ ಬೇಡಿಕೆ ವರ ನಿನಗೂ ತುಂಬಾ ತೃಪ್ತಿಯಾಗಿದೆಯೇ? ಆಯ್ತು ಅಣ್ಣ. ಹಾಗಾದರೆ ಕೇವಲ 24 ಗಂಟೆಯಲ್ಲಿ ಆ ನಿನ್ನ ಎಲ್ಲ ವೈರಿಗಳು ನಿರ್ನಾಮ ಆಗುವಂತೆ ನಾನು ಚಂಡಿಕಾ ಪೂಜೆಯನ್ನು ಮಾಡುತ್ತೇನೆ. ಅದಕ್ಕೆ ಏನು ಬೇಕೋ ಎಲ್ಲವೂ ನೀವು ಒಳಗೆ ಸಿದ್ಧ ಮಾಡಿಕೊಳ್ಳಿರಿ. ಆ ಪೂಜೆಗೆ ನನ್ನೊಂದಿಗೆ ಈ ನಿನ್ನ ತಮ್ಮನನ್ನು ಕಳಿಸಿಕೊಡು. ಕರಿಯ, ಅದೇನೆಂದು ಬೇಗನೆ ರೆಡಿ ಮಾಡಿ ಆ ಚಂಡಿಕಾ ಹೋಮ ಮಾಡಿಸಿಬಿಡು. ಹೋಗು, ಗುರುಗಳನ್ನು ಕರೆದುಕೊಂಡು ಹೋಗು. ಸಂತೋಷ, ಪರಮ ಸಂತೋಷ. ಇನ್ನು ಕೇವಲ 24 ಗಂಟೆ ಒಳಗೆ ಆ ನನ್ನ ವೈರಿಯ ನಿರ್ನಾಮವಾಗುವುದು ನನಗೆ ತಡೆಯಲಾಗದ ಸಂತೋಷ. ಹಾರಾಡಬೇಡ ಸಾವುಕಾರ, ಹಾರಾಡಬೇಡ. ನಿನ್ನ ಪ್ರಾಣ ತಗೊಂಡು ಹೋಗುವ ಯಮಧರ್ಮ ನಿನ್ನಲ್ಲಿಗೆ ಬಂದಿದ್ದಾನೆ. ಯಮಧರ್ಮ? ಯಮನಿಗೆ ಯಮನಾಗಿ ನಿಂತಿರುವ ನನಗೆ ನೀನು ಯಮನಾಗಿ ಬಂದಿದ್ದೀಯಾ? ನಾನು ಈಗ ಸಾವನ್ನೇ ಗೆದ್ದ ಮೃತ್ಯುಂಜಯ ಕಣ, ಸಾವನ್ನೇ ಗೆದ್ದ ಮೃತ್ಯುಂಜಯ ನಾನೀಗ. ಮೃತ್ಯುಂಜಯ? ನೀನು ಮೃತ್ಯುಂಜಯನೇ? ಹಾಗೆ ಗೌಡ, ಒಂದು ಮಾತಿದೆ, ದೀಪ ಆರಬೇಕಾದ್ರೆ ಜೋರಾಗಿ ಉರಿತಂತೆ. ಯಾಕಂದ್ರ ಈಗ ನಿನ್ನ ಸಾವು ಸಮೀಪ ಬಂದೈತಲ್ಲ, ಅದಕ್ಕೆ ಜೋರಾಗಿ ಉರಿಯಾಕತ್ತಿ. ಕರಿಯ, ಕಾಳಿಂಗ, ಪ್ರವೀಣ, ಕರಿಯ ಎಲ್ಲಿದ್ಯಾ? ಬೇಗ ಗುರುಗಳನ್ನ ಕರೆದುಕೊಂಡು ಬಾರ್ಲೇ ಹೊರಗೆ. ಬಂದೆ ಗೌಡ್ರೆ, ಬಂದೆ. ಗುರಿ ಇಟ್ಟು ಹುಸಿ ಹೋಗದಂಗ ಇವನನ್ನು ಹೊಡ್ರಿ. ತಾರ್ಲೆ, ಮೊದಲು ಆ ಕತ್ತಿ ತಾರ್ಲೆ ಇಲ್ಲಿ. ನಾನು ಕಾಯ್ದರ್ಶಿ ಕಸರಸಿನಿಂದ ನಿನ್ನನ್ನು ಕೊಲ್ಲಿಸಲು ಬಂದ ಸಿಬಿಐ ಇನ್ಸ್ಪೆಕ್ಟರ್ ಪ್ರವೀಣ್. ಪ್ರವೀಣ, ನಿನ್ನಿಂದ ಇಂಥ ಮೋಸವೇ? ನಿನ್ನಿಂದ ಇಂಥ ಮೋಸನೇ? ಸ್ನೇಹಕ್ಕೆ ಸ್ನೇಹ, ಮೋಸಕ್ಕೆ ಮೋಸ ಎನ್ನುವ ಪದ ನಿನಗೆ ಗೊತ್ತಿಲ್ಲವೇ? ನನ್ನ ತಂಗಿಯನ್ನು ಕೊಂದಿದ್ದು ನಾನು ಇನ್ನೂ ಮಾಡ್ತೀನಲೇ ಗೌಡ. ಅದಕ್ಕಾಗಿ ಬಾವಿ ತೋರಿಸಿ ಮಸಲತ್ತಿನಿಂದ ನಿನ್ನನ್ನು ಕೊಲ್ಲಿಸಲು ಬಂದ ಸಿಬಿಐ ಆಫೀಸರ್ ಪ್ರವೀಣ್. ಬಲರಾಮ, ಬೇಗ ಎತ್ತು ನಿನ್ನ ಕೊಂಡಿಯನ್ನು. ಭೂಮಿಗೆ ಹರಿಯಲಿ ಇವನ ಪಾಪದ ರಕ್ತ. ಲೇ ಗೌಡ, ಮುಗಿಯಿತು ನಿನ್ನ ಆಯಸ್ಸು. ಜೈ ಬಜರಂಗ್ ಬಲಿ. ಇವನು ಎಂತ
ಏಸಿ ಕೆಲಸ ಮಾಡಿದ ಅಂತ ನಿನಗೆ ಗೊತ್ತೇನೋ ಕರಿಯೋ? ಹಿಂದೆ ನಿನ್ನ ತಂಗಿಯನ್ನು ಅಪಹರಿಸಿ ಅವಳನ್ನು ಕೊಲೆ ಮಾಡಿದ್ದು ಈ ಗೌಡನೇ. ಕರಿಯ, ಮುಂದೆ ನಿನಗೆ ಅವಕಾಶ ಸಿಗಲ್ಲ. ಏನೇ ಸಿಟ್ಟೆದರು ಈಗ ತಿಳಿಸಿಕೋ ಇಡೀ ಕತ್ತಿಯನು. ಲೇ ಗೌಡ, ಮೋಸದಿಂದ ನೀ ಭೂಮಿ ಮೇಲೆ ಎಷ್ಟು ದಿನ ಹಾರಾಡ್ತಿಲೇ? ಇಂದಲ ನಾಳೆ ಒಂದಿನ ಗೆಲ್ಲುವುದು ಸತ್ಯನೇ, ಹಾಗೆ ಇಲ್ಲಿ ಗೆದ್ದಿದ್ದು ಸತ್ಯನೇ. ಆಯ್ತು, ಬನ್ನಿ ಸಿಎ ಸಾಹೇಬ್ರೆ, ಹೋಗೋಣ. ಹಾ, ನಡೆಯಿರಿ, ಹೋಗೋಣ. ಮುಗಿದು ಬನ್ನಿ ಸ್ವಾಮಿ, ಈ ತಾಯಿ ದೊಡ್ಡವಳು. ಸವಿತಾ, ಇಲ್ಲಿಯವರೆಗೆ ನಮ್ಮೂರಿಗೆ ಹಿಡಿದ ದರಿದ್ರವೆಲ್ಲ ಬಿಟ್ಟು ಹೋಯಿತು. ಇನ್ನು ಮುಂದೆ ಏನಿದ್ದರೂ ನಾವೆಲ್ಲರೂ ಸಂತೋಷದಿಂದಿರಬಹುದು. ಈ ಸಂತೋಷದ ಸಮಯದಲ್ಲಿ ನಾವೆಲ್ಲರೂ ಹಾಡಿ ಕುಡಿಯೋಣ. ಹಾಗೆ ಆಗ್ತೀವಿ. ಮನಸ್ಸೇ ದೇವಾಲಯ, ಮನೆ ಮಂತ್ರಾಲಯ. ನಮ್ಮೆಲ್ಲರನ್ನ ಬರೆಸಿದ ಆ ಗುಡ್ಡ ನಮೋ ಎನ್ನುವ ಜಯ ಜಯ